ಕರ್ನಾಟಕ ವಿಧಾನಸಭೆಯನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಬೇಕಂತೇಳಿ ನಮ್ಮ ಭಾಳಷ್ಟು 2 ವರ್ಷ ನಾವು ಚರ್ಚೆ ನಡೀತಾ ಇದ್ದೆವು. ಯಾಕೆ ನಾವೊಂದು ಸಿಲಿಕಾನ್ ವ್ಯಾಲಿಯ ಸಿಟಿ ಅಂತ ನಾವು ಕ್ಷೇತ್ರದಲ್ಲಿದ್ದೇವೆ, IT ಗೆ ಸಂಬಂಧಪಟ್ಟ ಹಾಗೆ. ಮತ್ತು ವಿಧಾನಸಭೆಯಲ್ಲೇ ಬಹುಶಃ ನಾವು ಸಂಪೂರ್ಣವಾಗಿ ಪೇಪರ್ಲೆಸ್ ವಿಧಾನಸಭೆ ಮಾಡಬೇಕಂತ ಇಚ್ಛೆ ಕೂಡಿದ್ದು, ಅದು ನಾವು ಈ ದೇಶದ 4-5 ಕಡೆ ಹೋಗಿ ಯಾವುದು ಬೆಸ್ಟ್ ಅಂತ ಕೂಡ ನಾವು ಆಲೋಚನೆ ಮಾಡಿದ್ದೆವು. ಅದು ನೇವ ಬೇಕಾ ಈ ವಿಧಾನ ಬೇಕಂತೇಳಿ. ನೇವ ಅಂತ ನ್ಯಾಷನಲ್ ಈ ವಿಧಾನ ಯೋಜನೆ, ಖಾಲಿ ನಾವೇ ಒಂದು ಅಪ್ಲಿಕೇಶನ್ ತಯಾರು ಮಾಡೋದು ಅಂತ ಹೇಳಿಕೊಂಡು 2 ಪ್ರಪೋಸಲನ್ನು ಕೂಡ ನಾವು ಒಂದು ಡೀಟೇಲ್ ಆಗಿ ಅದರ ವರದಿ ನಾವು ಸರ್ಕಾರಕ್ಕೆ ಸಲ್ಲಿಸಿದೆವು. ನೇರವಾಗಿ ನಾವೇ ಅಪ್ಲಿಕೇಶನ್ಸ್ ಹಾಕೋದಾದರೆ ಇದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ದಿಸ್ ಈಸ್ ಅ ಕಾಸ್ಟ್. ನೇವದಲ್ಲಿ ಯಾವುದಾದ್ರೆ ಇದು ಅಡ್ವಾಂಟೇಜ್, ಇದು ಡಿಸ್ಅಡ್ವಾಂಟೇಜ್ ಮತ್ತು ಇದು ಕಾಸ್ಟ್. ಮತ್ತು ಇದರಲ್ಲಿ ನೇವದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ 60% ಕೊಡ್ತದೆ. ಕಂಡೀಷನ್ ಅಂತೇಳಿದರೆ ಅವ್ರದ್ದು ಅಪ್ಲಿಕೇಶನ್ ನಾವು ಸೇಮ್ ಅಪ್ಲಿಕೇಶನ್ಸ್ ಹೋಗಬೇಕು. ಆದ ಕಾರಣ ಕಳೆದ ಬಜೆಟ್ ಆದ ತಕ್ಷಣವೇ ನ್ಯಾಷನಲ್ ಈ ವಿಧಾನಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಈ ಒಂದು ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಲಿಜಿಸ್ಲೇಚರ್, ಅದು ನಮ್ಮ ವಿಧಾನಮಂಡಲದಲ್ಲಿ ಲಿಜಿಸ್ಲೇಚರ್ ಒಂದು MOU ಸೈನ್ ಮಾಡಿದ್ದೀವಿ ಇವತ್ತು. ಬಹುಶಃ ಲಿಜಿಸ್ಲೇಚರ್ಗೆ ಸಂಬಂಧಪಟ್ಟ ಶಾಸಕರ ಮತ್ತು ಶಾಸಕ ಬಂದ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಬೆಲ್ಗಾಂ ಎರಡನ್ನು ಸೇರಿಸಿ ಸುಮಾರು 78 ಕೋಟಿ ರೂಪಾಯಿಯ ಯೋಜನೆ ಇದು ಆಗಿದೆ. ವಿಧಾನ ಪರಿಷತ್ ಇದು ಬೆಂಗಳೂರು ಮತ್ತು ಬೆಲ್ಗಾಂ ಸೇರಿಸಿ 52 ಕೋಟಿ ರೂಪಾಯಿಗೆ ಇವತ್ತು ಅದನ್ನು ಅಂದಾಜು DPR ಇವತ್ತು ಮಾಡಲಾಗಿದೆ. ಈಗಾಗಲೇ MOU ಇವತ್ತು ಸೈನ್ ಆಗಿದೆ. ಕೇಂದ್ರದ ನ್ಯಾಷನಲ್ ಈ ವಿಧಾನ್ ಯೋಜನೆಯ ಒಂದು ಸಂಸ್ಥೆ ಇದ್ದಾರೆ, ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಸ್ಟೇಟ್ ಮಾನಿಟರಿಂಗ್ ಕಮಿಟಿ ಒಂದು ಮಾಡಲಾಗುವುದು. ಅವ್ರ ಸೂಪರ್ವಿಷನ್ನಲ್ಲಿ ಕೆಲಸ ಇವತ್ತು ನಡೀತದೆ. ಮುಂದಿನ 6 ತಿಂಗಳೊಳಗಡೆ ವಿಧಾನಮಂಡಲವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಪೇಪರ್ಲೆಸ್ ಇವತ್ತು ಕಾಗದರಹಿತವಾದ ಲಿಜಿಸ್ಲೇಚರ್ನ ಮಾಡೋ ಕಾರಣ ನಮಗೆ ಅದು ಏನು ಇವತ್ತು ನಾವು ಖರ್ಚು ಮಾಡ್ತೇವೆ ಅದು ಬಹುಶಃ ಒಂದೇ ವರ್ಷ ನಮಗೆ ಉಳಿತಾಯ ಆಗುವಂಥ ಕೆಲಸ ಕೂಡ ಆಗ್ತದೆ, 1-2 ವರ್ಷದಲ್ಲಿ. ಇಲ್ಲದ್ರೆ ಅಷ್ಟು ನಮಗೆ ಒಂದು ಪ್ರಿಂಟಿಂಗ್, ಪೇಪರ್, ಲಾಜಿಸ್ಟಿಕ್ಸ್ ಅದನ್ನು ಮುಟ್ಟಿಸುವಂಥದ್ದು ಇದೆಲ್ಲ ಕೂಡ, ಯಾಕಂತ ಹೇಳಿದರೆ ಎಲ್ಲ ಸಂದರ್ಭದಲ್ಲಿ ಕೂಡ ಏನಾದರೂ ಸೆಷನ್ ಟೈಮಲ್ಲಿ ಕೂಡ ಏನಾದರೂ ಎಜೆಂಡ್ ಆಗಬೇಕಾದ್ರೆ ಇವತ್ತು ಸೆಷನ್ ಆದ ನಂತರ ಎಜೆಂಡ್ ಮುಗಿಸೋದು. ಎಜೆಂಡ್ ಆದ ನಂತರ ನಾವು ಕೂತ್ಕೊಂಡು ನಾಳೆ ಯಾವುದಿಲ್ಲ ಎಜೆಂಡ್ ತಗೊಳ್ಬೇಕು, ಏನು ಬಿಲ್ ಇದೆಯಾ ಅಥವಾ ಏನೋ ಕ್ವಶನ್ಸ್ ಇದೆ ಅಂತ ತಗೊಂಡು ಅದನ್ನು ಮಾಡಿದ ನಂತರ ಯಾರೆಲ್ಲ ಇವತ್ತು ಶಾಸಕರು ಇರ್ತಾರ ಅವರು ಹೋಟೆಲಲ್ಲಿ ಅವರ ಆಫೀಸಿಗೆ ಅಥವಾ LHಗೆ ಹೋಗಿ ಅದನ್ನು ಪ್ರತಿಯೊಬ್ಬರಿಗೆ ಅದನ್ನು ಮುಟ್ಟಿಸಬೇಕು. ನಮಗೆ ಅದನ್ನು ತಗೊಂಡು ಹೋಗೊಂದು ಬರೋದು, ಲಾಜಿಸ್ಟಿಕ್ಸ್ ಇದೆಲ್ಲ ಕೂಡ ಸೇರಿದಾಗ ಕೆಲವೇ ವರ್ಷಗಳಲ್ಲಿ ನಾವೇನು ಖರ್ಚು ಮಾಡ್ತೇವೆ ಅದು ನಮಗೆ ಉಳಿತಾಯ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಮತ್ತು ಜನರಿಗೆ ಕೂಡ ಭಾಳ ಈಸಿ ಕೂಡ ಇವತ್ತು ಆಗುವಂಥದ್ದು. ಮತ್ತು ನಾವು ಅಟೆಂಡೆನ್ಸ್ ಸಿಸ್ಟಮ್ ಕೂಡ ನಾವು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ. ಹಿಂದೆ ಬಹುಶಃ ನಾವು ಹೊರಗೆ ಪುಸ್ತಕ ಸೈನ್ ಹಾಕಿ ಒಳಗಡೆ ಬರುವಂಥದ್ದು ನಮ್ಮ ವಿಧಾನಸಭೆ ಹೊರಗಡೆ. ಈಗ ಅವರಿಗೆ ನಾವು ಅದನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಅದು ಅವ್ರ ಮೊಬೈಲಲ್ಲಿ ಕೂಡ ನನ್ನ ಅಟೆಂಡೆನ್ಸ್ ಆಗ್ಬೋದು. ಮತ್ತು ಚೇರಲ್ಲಿ ಕೂತ್ಕೊಂಡಲ್ಲಿ ಹಾಕಿದರೆ ಮಾತ್ರ ಅದು ಎಂಟ್ರ್ ಆಗ್ತದೆ. ವಿಧಾನಸಭೆ ಒಳಗಡೆ ಹೋಗಿ ಆ ಚೇರಲ್ಲಿ ಅವನು ಕೂತ್ಕೊಳ್ಬೇಕು. ಆ ಜಾಗಕ್ಕೆ ಹೋಗಿ ಅದನ್ನು ಯಾವುದು ಮೊಬೈಲ್ ಇದೆಲ್ಲ ನಾನು ಬಂದನು. ಯಾಕಂದರೆ ಮುಂಚೆ ಅದಕ್ಕೆ ಜಾಮರ್ ಹಾಕಿ ಬಂದ್ ಮಾಡಿದರು. ನಾವು ಈಗ ಡಿಜಿಟಲೈಸೇಷನ್ ಹೋಗುವಾಗ ನಾವು ಇದನ್ನು IT ಆಗಿ ಫ್ರೆಂಡ್ಲಿ ಮಾಡುವ ಸಂದರ್ಭದಲ್ಲಿ
ಅವ್ರು ಮೊಬೈಲ್ ತರಬೇಕು, ಅವ್ರಿಗೆ ಅದು ಅಭ್ಯಾಸ ಆಗಬೇಕು, ಒಮ್ಮೆಗೆ ಆಗೋದಿಲ್ಲ. ಅದನ್ನು ಇಮೇಲ್ ನೋಡಲಿಕ್ಕೆ ಅಥವಾ ನೆಟ್ಟಲ್ಲಿ ಹೋಗ್ಲಿಕ್ಕೆ ದೇ ಶುಡ್ ಫೀಲ್ ಈಸಿ, ಅವ್ರಿಗೆ ಈಸಿಯಾಗಿ ಮಾಡಬೇಕಂತೇಳಿ ನಾವು ಈಗಾಗಲೇ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಭಾಳಷ್ಟು ಯಂಗ್ಸ್ಟರ್ಸ್ ಈಗ ಅದನ್ನೇ ಇವತ್ತು ಐಪ್ಯಾಡ್ ಮತ್ತು ಮೊಬೈಲ್ ಯೂಸ್ ಮಾಡಿಕೊಂಡೇ ಕೆಲವು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ದೇ ವಿಲ್ ಬಿ ಯೂಸ್ಡ್. ಇವತ್ತು ನಾಲೆಜ್ ಆಗೇ ಇರ್ತದೆ. ಆಗುವಾಗ ನಾವು ಅದನ್ನು ಈಗ ದೂರ ಇಟ್ಟರೆ ದೇ ವಿಲ್ ಬಿ ನ್ಯೂ ಟು ದಿ ಸಬ್ಜೆಕ್ಟ್. ಅವ್ರಿಗೆ ಮತ್ತೆ ಅದನ್ನು ಕಲೀಲಿಕ್ಕೆ ಮತ್ತೆ ಸಮಯ ಬೇಕು. ಅದು ಅದರಲ್ಲಿ ಬರ್ತದೆ. ಸಪ್ರೇಟ್ ಒಂದು ಮೊಬೈಲ್ ಕೂಡ ನಾವು ಮಾಡಬೇಕಂತ ಹೇಳಿದ್ದೇವೆ. ದೆನ್ ವಿಲ್ ಹ್ಯಾವ್ ಒನ್ ಕಿಯಾಸ್ಕ್ ಇನ್ಸೈಡ್ ದಿ ಎವ್ರಿ ಫ್ಲೋರ್ ಆಫ್ ದಿ ವಿಧಾನಸೌಧ. ಅದೇನಂತ ಹೇಳಿದರೆ, ಯಾರು ಜನಸಾಮಾನ್ಯರು ಬಂದರೆ ಯಾವ ರೂಮ್, ಯಾವ ಫ್ಲೋರಲ್ಲಿ ಯಾವ ಆಫೀಸು, ಯಾವ ಮಿನಿಸ್ಟ್ರು, ಯಾವ ರೂಮ್ ಅಂತೇಳಿ ಕೂಡ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಕೇಳಬೇಕು, ಸರಿಯಾಗಿ ಉತ್ತರ ಸರಿಯಾಗಿ ಕೊಡ್ತಾರೆ. ಇಲ್ಲ ಒಮ್ಮೆ 3ನೇ ಫ್ಲೋರ್, ಒಮ್ಮೆ 2ನೇ ಫ್ಲೋರ್, 4 ಕಡೆ ಈ ಕಡೆ. ಸೊ ಆ ಕಿಯಾಸ್ಕಲ್ಲಿ ಭಾಳ ಸ್ಪಷ್ಟವಾಗಿರ್ತದೆ ಎಂಟೈರ್ ವಿಧಾನಸೌಧ ಒಳಗಡೆ ಯಾವ್ಯಾವ ಪ್ಲೇಸ್ ಎಲ್ಲಿ ಅಂತೇಳಿ. ಸೊ ಅದು ಫ್ಲೋರ್ ವೈಸ್ ಕಿಯಾಸ್ಕ್, ಒಂದೊಂದು ಫ್ಲೋರ್ 2 ಕಿಯಾಸ್ಕ್ ಆಗ್ತೇವೆ. ಅದ್ರ ಮತ್ತು ಮಾಹಿತಿ ಎಂಟೈರ್ ವಿಧಾನಸೌಧ ಇರ್ತದೆ. ಆ್ಯಕ್ಚುಲಿ ವಿ ವಾಂಟ್ ಟು ಮೇಕ್ ಎ ಮೊಬೈಲ್ ಆ್ಯಪ್. ಮತ್ತು ಚರ್ಚೆ ಮಾಡುವಾಗ ಮತ್ತು ಸೆಕ್ಯೂರಿಟಿ ಪ್ರಾಬ್ಲಮ್, ನಲ್ಲಿ ಸರ್ವರಿಗೆ ಕೂಡ ನೇರವಾಗಿ ಮಾಹಿತಿ ಸಿಗ್ತದೆ. ಅದಕ್ಕಾಗಿ ಬಹುಶಃ ನಾವಲ್ಲಿ ಕಿಯಾಸ್ಕ್ ಆಗುವಂಥ ವ್ಯವಸ್ಥೆ ಮಾಡಿದ್ದೆವು. ನಮ್ಮ ಮೊಬೈಲ್ ಆ್ಯಪಲ್ಲಿ ನಮ್ಗೆ ಏನಿತ್ತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾನು ಮಿನಿಸ್ಟ್ರಿ ಅಥವಾ ನೀವು ಮಿನಿಸ್ಟ್ರಿ ಇದ್ದರೆ ಅವ್ರದ್ದು ಇಲ್ಲ ಅಂತಲ್ಲಿ ಮಾಹಿತಿ ಕೊಟ್ಟರು, ಟುಮಾರೋ ಇಸ್ ನಾಟ್ ಅಂತ ಹೇಳಿದರೆ ಅಲ್ಲಿ ನಾನು ಹೋಗಬೇಕಂತಿಲ್ಲ, ನನಗೆ ಇದ್ದಾರಿಲ್ವ ಅಂತ ಗೊತ್ತಾಗ್ತದೆ. ಬಟ್ ಅದರಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಇದ್ದ ಕಾರಣ ಅದನ್ನು ಕೈ ಬಿಟ್ಟು ಕಿಯಾಸ್ಕ್ ಮಾಡಲಿಕ್ಕೆ ಅದು ತೀರ್ಮಾನ ಮಾಡಿದ್ದೇವೆ. ಅದು ಇದು ಹೊರಗೆ ನಮ್ಮ ಆಫೀಸ್ ಗೊತ್ತಾಗ್ತದೆ. ನಮ್ಮ IT ನಮ್ಮ ಡಿಪಾರ್ಟ್ಮೆಂಟ್ ಇದೆ ನಮ್ಮ ವಿಧಾನ ಲೆಜಿಸ್ಲೇಚರಲ್ಲಿ. ವಿ ಹ್ಯಾವ್ ಗಾಟ್ IT ಡೈರೆಕ್ಟರ್ ಮಿಸ್ಟರ್ ಶಶಿಧರ್. ನಮ್ಮ ಸೆಕ್ರೆಟರಿ ವಿಶಾಲಾಕ್ಷಿ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ IT ಡೈರೆಕ್ಟರ್, IT ಟೀಮ್, ನಮ್ಮ ಲೆಜಿಸ್ಲೇಚರ್ದು IT ಟೀಮ್ ಇದನ್ನು ಡೆವಲಪ್ ಮಾಡುವಂಥದ್ದು. ನೇವ ಸಂಸ್ಥೆ ಇದೆ. ಅಲ್ಲ, ಕಿಯಾಸ್ಕ್ ನಾವು IT ಡಿಪಾರ್ಟ್ಮೆಂಟ್ ನಾವು ಸಪ್ರೇಟಾಗಿ ಮಾಡ್ತಾರೆ ಅದನ್ನು. ಯಾವುದು ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂಥ ವಿಚಾರ ಅಲ್ಲ. ಒಮ್ಮೆ ಬಂದರೆ ಒಂದೇ ಯೂಸ್ಡ್ 2-3 ಸೆಷನ್ ಆಗುವಾಗ ಮತ್ತೆ ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ನಾವು ಬುಕ್ದು ಪೇಜ್ ಓಪನ್ ಮಾಡಿದ ರೀತಿ ಮಾಡ್ಬೋದು. ಒಮ್ಮೆ ಆನ್ ಮಾಡಿದ ನಂತರ ಬುಕ್ ಥರ ಬರ್ತದೆ. ಇಲ್ಲ, ಇಟ್ಸ್ ಓನ್ಲಿ ಸ್ಟಾರ್ಟಿಂಗ್ ಅಲ್ಲ, ಬೋತ್ ಆರ್ ಸ್ಟಾರ್ಟಿಂಗ್ ಸ್ಟೇಜ್. MOU ಸೈನ್ ಆಗಿದೆ, ಅವ್ರು ಡೆವಲಪ್ ಮಾಡಿ. ಹೌದೌದು, ಬೋತ್ ಆರ್ ಸಾಂಗ್ಸ್. Maybe within 6 months. And what cost? That they are not given, but the IT sector to give it. ಅದು ನಿಮ್ಮ ಅಸೆಂಬ್ಲಿ ಫಂಡ್ಸ್ ನಲ್ಲಿ ಹೋಗುತ್ತಾ ಹೇಗೆ? ಲೆಜಿಸ್ಲೇಚರ್ ಫಂಡ್. ಲೆಜಿಸ್ಲೇಚರ್ ಫಂಡ್ ಅಲ್ಲಿ. Total is 60 crores. Which one? 60 crores. Oh, each floor. It may be more also. Depends. ಅದಕ್ಕಿಂತ ಜಾಸ್ತಿ ಖರ್ಚಾಗೋದಿಲ್ಲ. But that will be useful everyone. ಅದು ಬಂದ ಮೇಲೆ ಅವರು ಕ್ವಶನ್ ಕೇಳಲಿಕ್ಕೆ ಏನು ಪ್ರೊಸೀಜರ್ಸ್ ಇದೆ? ಅದು ಕೂಡ ಡಿಜಿಟಲೈಸ್ ಆಗುತ್ತೆ ಅಥವಾ ಕ್ವಶನ್ ಕೇಳಿ ಅಲ್ಲ, ಈಗ ಕ್ವಶನ್ ಅವರು ನಾವು ಫಸ್ಟೇ ಕೇಳಿರ್ತೇವೆ. ಅದು ಈಗ ಮುಂಚೆ ಇಷ್ಟು ದಿವಸ ಮುಂಚೆ ಕಳಿಸ್ಬೇಕು? ಹೌದು, ಅದೆಲ್ಲ ಕಲಿಸಬೇಕು. ನಮಗೆ ಇಮೇಲಲ್ಲಿ ಇದಾದ ನಂತರ ಈಗ ನಾವು ಇದು ಡೈರೆಕ್ಟ್ ಹ್ಯಾಂಡಲ್ಲಿ ಬರೆದಿದ್ದೇವೆ. ಇದು ನಮಗೆ ಇದು ಬಂದ ನಂತರ ನಮ್ಮ ಕಂಪ್ಯೂಟರಿಂದ ಅದರಲ್ಲಿ ಹಾಕಿಬಿಟ್ರೆ ಅದು ಆಟೋಮೆಟಿಕ್ ಅವರಿಗೆ ಹೋಗ್ತದೆ. ಇದು ಅದಕ್ಕೆ ಆನ್ಸರ್ ಕೊಡೋದಲ್ಲಿ ಬಂದು ಅವತ್ತು ಬೆಳಿಗ್ಗೆ ಅದು ಅಪ್ಡೇಟ್ ಆಗಿರ್ತದೆ. ಅದು ನಾವು ಈ ಬುಕ್ ಓಪನ್ ಹೇಗೆ ಮಾಡ್ತೇವೆ ಹಾಗೆ ಅದನ್ನು ಬುಕ್ ಓಪನ್ ಮಾಡಿ ಕ್ವಶನ್ ಅವರ್ ಅಂತ ಬರ್ತದೆ. ಕ್ವಶನ್ 1 ಅಂತ ಪ್ರೆಸ್ 1 ಇದು ಕ್ವಶನ್ ಮತ್ತು ಆನ್ಸರ್ ಬರ್ತದೆ. ಸೊ ನೆಕ್ಸ್ಟ್ ಪೇಜ್ ಬೇಕಾದರೆ ನೆಕ್ಸ್ಟ್ ಪೇಜ್. ಕ್ವಶನ್ ಅವರ್ದ ನಂತರ ಬೇರೇನು ಪೇಜ್ ಅಂತ ಹೇಳಿದರೆ ಅದು ಈ ಪೇಜನ್ನು ತಿರುಗಿಸುವ ಕಂಪ್ಯೂಟರ್ ಹೀಗೆ ಮಾಡಿದ್ರೆ ಆಯ್ತು ಮೇಲೆ ಮಾನಿಟರ್, ಆಗ ಆಟೋಮೆಟಿಕ್ ಪೇಜ್ ವಿಲ್ ಟರ್ನ್. ಇವನ್ ಈಗ ಬಜೆಟ್ದು ಈಗ ಸೆಂಟ್ರಲ್ ಗವರ್ಮೆಂಟ್ನವರೆಲ್ಲ ಈಗ ಡಿಜಿಟಲ್ ಫಾರ್ಮ್, ಈಗ ಯೂನಿಯನ್ ಬಜೆಟ್ ಎಲ್ಲ ಡಿಜಿಟಲ್ ಫಾರ್ಮ್ದಲ್ಲಿ ಬರುತ್ತೆ. ಹಾಗೆ ಇದನ್ನು ಸಹಿತ ಹೌದು, ಎವ್ರಿಥಿಂಗ್. ನಮ್ಮಲ್ಲಿ 3 ಸ್ಟೆಪ್ ಇದೆ. ಒಂದು ಕ್ವಶನ್ ಅವರ್ ಅಸೆಂಬ್ಲಿ ನಡವಳಿಕೆಗಳಲ್ಲೂ ಕೂಡ. ನೆಕ್ಸ್ಟ್ ನಮ್ಮ ಲೆಜಿಸ್ಲೇಚರ್ ಡೈರೆಕ್ಟ್ಲಿ ಕನೆಕ್ಟೆಡ್ ನಮ್ಮ ಆಲ್ ಅದರ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ನಮ್ಮ ಲೆಜಿಸ್ಲೇಚರ್ದು ಬಜೆಟ್ ಅಂತ ಬಜೆಟ್ ಇದರಲ್ಲೇ ಬರ್ತದೆ. ಬೇರೆ ಡೇ ಟು ಡೇ ರೂಟೀನ್ಸ್ ಇರ್ತದೆ, ಅದೆಲ್ಲ ಕೂಡ. ಮೂರನೇದು ಏನಂತೇಳಿ ಲೇಟೆಸ್ಟ್ ಸ್ಟೇಜ್. ನಾವೊಂದು ಬಿಲ್ ಮಾಡೋದಾದರೆ ವಿಲ್ ಗಿವ್ ಪಬ್ಲಿಕ್ ಆ್ಯಕ್ಸೆಸ್. ನಮ್ಮ ಉದ್ದೇಶ ಒಂದು ಸಬ್ಜೆಕ್ಟ್ ಇದೆ, ನಾವು ಅದನ್ನು ಪಬ್ಲಿಕ್ ಆ್ಯಕ್ಸೆಸ್ ನಾವು ಅದನ್ನು ಕೊಟ್ಟು ಬಿಟ್ಟರೆ ಯು ಹ್ಯಾವ್ ದ ಪಬ್ಲಿಕ್ ರೈಟ್ ಟು ಗಿವ್ ದ ಒಪಿನಿಯನ್ ಆನ್ ದ್ಯಾಟ್. ನಮಗೆ ಗೊತ್ತಾಗಬೇಕಾದ್ರೆ हाउस के अंदर मिनिस्टर्स की रिप्लाई होगी, वो भी ऑनलाइन दे देंगे?
Online only, yes. How much time? No, ours reply which is given by assembly, that we get now also in website. By 1 day, 2 days upload. They'll, The same day. Can you tell? yeah, because they write it down, no? By the evening, by 1 hour. No, now- The reporters get it immediately. No, reporters will be there inside, one thing. And reporters sitting in the office, they can see the TV and these things also. They can see. For public access, we put it on website. But we are planning on a AI model where immediately that will be transferred into, member may talk in some other subject. If you want to put in English, it automatically will be converted. But that's on the preliminary stage. We're just thinking on that. But we want to put that AI there, where immediately translate the subject into whatever language we want. So you'll also be investing on digital devices, legislature? Yeah, which device in the sense? Laptop ಅಥವಾ ಎಲ್ಲ ಸದಸ್ಯರ ಮೇಲೆ ನಮಗೆ ಐಪ್ಯಾಡ್ ಇರ್ತದೆ ಫಿಕ್ಸ್ಡ್ ಅಂದರೆ ಅದು ಸ್ಟ್ಯಾಂಡಲ್ಲಿ ಇರ್ತದೆ. ಸೆಷನ್ ಟೈಮ್ ವಿಲ್ ಟೇಕ್ ಇಟ್ ಅಂಡ್ ಕೀಪ್ ಇಟ್ ಸೇಫ್. When session starts again we'll put that. Everything is in the out only. Every table will have IT. Everything. That's hardware and software both. iPads ಇದೆಯಾ ಇಲ್ವಾ ಎಲ್ಲ ಯಾರಿಗೆ? ಇದಕ್ಕೆ, ಈಗ ಅದು ನೋಡಿ, ಈಗ ಎಲ್ಲ ಸದಸ್ಯರಿಗೆ ಒಂದು ಸ್ಟ್ಯಾಂಡ್ ಬರ್ತದೆ, ಅದಕ್ಕೆ ಐಪ್ಯಾಡ್ನ ಒಂದು ಇದು ಬರ್ತದೆ, ಅವನು ಯಾವಾಗ ಫಿಟ್ ಮಾಡ್ದ ಅಂತೇಳಿ. ಎವ್ರಿ ವಿಲ್ ಬಿ ಫಿಕ್ಸ್ಡ್. ಅಲ್ಲ, ಇನ್ನೂ ಬರಬೇಕು. ಎಲ್ಲ ಬಂದ ನಂತರ ಸೆಷನ್ ಟೈಮಲ್ಲಿ ದಟ್ ವಿಲ್ ಬಿ ಫಿಕ್ಸ್ ಟು ದಿ ಟೇಬಲ್. ಸ್ಟ್ಯಾಂಡ್ ಇರ್ತದೆ ಖಾಲಿ ಹಾಗೆ. ಸೆಷನ್ ಆದ ನಂತರ ತೆಕ್ಕೊಂಡು again they will keep it safe. ಅಲ್ಲ, ಈಗ ನೀವು ಡಿಜಿಟಲೈಸೇಷನ್ ಅಂತಾರೆ ಇದಕ್ಕೆ ವಿಧಾನ ಪರಿಷತ್ತಿಗೆ ಮತ್ತೆ ಇದಕ್ಕೆ ಸಪ್ರೇಟ್ ಯಾಕೆ ಇದು ಅಂದ್ರೆ ಸಪ್ರೇಟ್ ಫಂಡ್ಸ್ ಯಾಕಂದ್ರೆ ನೀವು 52 ಕೋಟಿ ವಿಧಾನ ಪರಿಷತ್ತಿಗೆ ಕಟ್ಟಿದ್ದೀರಿ. ಹೌದು. ಮತ್ತೆ ಇದಕ್ಕೆ ನಿಮ್ದು 50 ಅಲ್ವಾ? ನಮ್ಮದು 78. ಹೌದು. ಅದು ಏಕೆ ಅಂದ್ರೆ ಸಪ್ರೇಟ್ ಇದು ಬರುತ್ತಾ ಇದು? ಅಲ್ಲ, ಅದು ಒಂದೇ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಯೂಶ್ವಲಿ ನಮ್ಮ ಸಪ್ರೇಟ್ DPR ಇರ್ತದೆ. ಯಾಕೆಂತ ಹೇಳಿದರೆ ಕೆಲವ್ರದ್ದು ಕೆಲವು ಬೇಡಿಕೆಗಳು ಜಾಸ್ತಿ ಇರ್ಬೋದು, ಅಥವಾ ನಮ್ಮದು ಬೇರೆ. ಇಟ್ ಇಸ್ ನಾಟ್ ಸೇಮ್ ಅಲ್ಲ, ಒಂದೇ ರೂಲ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಅದು ಜಾಯಿಂಟ್ DPR ಮಾಡಿ ಜಾಯಿಂಟ್ ಕೂಡ ಆಗ್ಬೋದು. ಯೂಶ್ವಲಿ ಬೇಗ ಕೆಲಸ ಆಗಬೇಕು. ನಮ್ಮದು ಒಂದು ಒಪಿನಿಯನ್ ಇರ್ತದೆ, ನಮಗೆ ಬೇಗ ಕೆಲಸ ಆಗಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಮಾತ್ರ ಒಪ್ಪಿಗೆ ಕೊಟ್ಟರೆ ಸಾಕು. ಅದೇ ಇನ್ನೊಂದು ಆಗಬೇಕಾದ್ರೆ ಅಲ್ಲಿಂದ ಒಪ್ಪಿಗೆ ಕಾಯಬೇಕು, ಇಲ್ಲಿಂದ ಒಪ್ಪಿಗೆ ಕಾಯಬೇಕು. ಸೊ ದ DPR ಮತ್ತು ಇದನ್ನು ಸಪ್ರೇಟ್ ಇದು ಮಾಡಿಕೊಂಡು ಅಪ್ರೂವಲ್ ಬಿಗೈಮ್ ಸೇಮ್ ಟುಗೆದರ್. ಸೊ ದ ವರ್ಕ್ ವಿಲ್ ಫಾಸ್ಟ್. ಅಲ್ಲ, ಬಟ್ ಈಗ ಬೆಳಗಾಂ ಮತ್ತೆ ಸಪ್ರೇಟ್ ಯಾಕೆ ಮಾಡಿದ್ರೆ ಅಂದ್ರೆ ಈಗ ಇದಕ್ಕೆ ಅಲ್ಲಲ್ಲ. ಡಿಜಿಟಲೈಸ್ ಅನ್ಬೇಕಾದ್ರೆ there is no question of some ಅಲ್ಲಲ್ಲ, ಈ ಟೆಕ್ನಿಕಲಿ ಇನ್ಫ್ರಾಸ್ಟ್ರಕ್ಚರ್ ಸಪ್ರೇಟ್ ಅಲ್ಲ. ಅಲ್ಲಿಗೆ ಆರ್ವೇಸ್ ಅಲ್ಲಿ ಸಪ್ರೇಟ್, ಅಲ್ಲಿ ವೈರಿಂಗ್ ಸಪ್ರೇಟ್. ಮತ್ತು ನಮ್ದು ಇಟ್ ಈಸ್ ಸ್ವಲ್ಪ ಟೆಕ್ನಿಕ್ ಯಾಕಂದ್ರೆ ಈಗ ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ ಎಲ್ಲ ವುಡನ್ ಫ್ಲೋರು, ಇಲ್ಲೆಲ್ಲ ಕರೆಂಟ್ ಕನೆಕ್ಷನ್ ವೈರಿಂಗ್ ಎಲ್ಲ ಕೂಡ ಸ್ವಲ್ಪ ಇದಾಗಿ ಮಾಡಬೇಕಾಗ್ತದೆ. ಅವಧಿಯ ಒಳಗೆ ಮಾಡ್ತೀರಾ? ಯಾವುದು? ನಿಮ್ಮ ಅವಧಿಯ ಒಳಗೆ ಆಗ್ತೀರಾ? ನಮ್ಮ ವಿಧಾನಸಭೆ ಒಳಗಡೆ ಆಗ್ತದೆ. ಸ್ಪೀಕರ್ ಆಗಿರುವಾಗಲೇ ಆಗಿರ್ತದೆ. ಹಾಗೆ 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 ಹಾಗೆ. ಅದು ನಮ್ಗೆ ಗೊತ್ತಿಲ್ಲ ಅಲ್ಲ. ಇದು ವಿಧಾನಸೌಧ ಲೈಬ್ರರಿ ಕೂಡ ಡಿಜಿಟಲೈಸ್ ಆಗ್ತಾಯಿದೆ. ಅದು ಇದ್ರ ಜೊತೆಗೆ ದಿಲ್ ಬಿ ಕನೆಕ್ಟೆಡ್. ಹೌದೌದು. Sir, with change of guard, your position is also going to be changed? I don't know. No. Now I am a speaker. What is expected? So this is a press In politics, conference just before- in politics, there is no Not taking. expectations. there is already a chief minister. Only assistant or other ministers should be installed. What is the? It's a democratic system. Allah. Usually, when CM power is handed to one more new CM, procedure-wise has to be done. That's going on. Process is going on. I believe. Confidence votes will be hardly. I no need. When so many majority is there and there is no any objection, there is no need of, it depends. No need. And I'm not sure. It depends. But usually, my personal opinion, if it is need only, vote of confidence will be taken. ಸರಿ, ಹೊಸ ಸರ್ಕಾರದಲ್ಲಿ ಮೇಲಿರ್ತಾರೆ ಕೆಳಗೆ ಯಾವುದು? ಹೊಸ ಸರ್ಕಾರದಲ್ಲಿ ಅಲ್ಲ, ಸಭಾಧ್ಯಕ್ಷ ಮೇಲೆ ಇರುವುದು. ಸಭಾಧ್ಯಕ್ಷರಾಗಿರ್ತೀರಾ? ಹೌದು. ಅಲ್ಲ, ಅದು ಅವ್ರ ಮೇಲೆ ಕೆಳಗೆ ಅಂತ ಹೇಳಿದ್ರು. 6 ತಿಂಗಳ ತನಕ ಇದು ಮಾನಿಟರ್ ಯಾರು ಮಾಡ್ತಾರೆ? ಯಾರು? ನಮ್ಮ ಕಮಿಟಿ ಇದೆ ಅಲ್ಲ, ರಿಜಿಸ್ಟ್ರೇಷನ್ ಕಮಿಟಿ ಇದೆ. ನೀವು ಇರುವುದಿಲ್ಲ ಅಂತ ಕನ್ಫರ್ಮ್. ಅಲ್ಲ, ನಾನು ಹೇಳೋದು ಯಾವುದೋ ಒಬ್ಬರು ಇರ್ತಾರೆ ಇದರಲ್ಲಿ, ಚೇರ್ಮನ್ ಆಗಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಆಲ್ ಟೆಕ್ನಿಕಲ್ ವಿಚಾರ ನಾವು ನಮ್ಮ IT ಡೈರೆಕ್ಟರ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಒಂದು ಕಮಿಟಿ ಮಾಡ್ತೇವೆ, 4 ಜನ ಎಕ್ಸ್ಪರ್ಟ್ಸನ್ನು ಸೇರಿಸಿಕೊಂಡು. ಸೊ ದೇ ವಿಲ್ ಲುಕ್ ಆಲ್ ದಿಸ್ ಟೆಕ್ನಿಕಲ್ ಮ್ಯಾಟರ್ಸ್, ದೇ ವಿಲ್ ಸಿ. ಎಲ್ಲದಕ್ಕೆ ಒಂದು ಒಪ್ಪಿಗೆ ಕೊಡಲಿಕ್ಕೆ ಸಂಪಾದನೆ ನೇತೃತ್ವದಲ್ಲೊಂದು ಮತ್ತು ವಿಧಾನ ಪರಿಷತ್ ನಾವು ಸೇರಿಕೊಂಡು ಒಂದು ಕಮಿಟಿ ಮಾಡ್ತೇವೆ. ದಟ್ಸ್ ಫೈನಲ್, ಜಸ್ಟ್ ಒಪ್ಪಿಗೆ ಕೊಡಲಿಕ್ಕೆ. ಈಗ ಹೈಕಮಾಂಡ್ ಏನಾದರೂ ನಿರ್ದೇಶನ ಬಂದಿದೆ? ಯಾವುದದು?
ಸ್ಪೀಕರ್ಗೆ ಯಾವ ಹೈಕಮಾಂಡ್ ಇಲ್ಲ. ಅಲ್ಲ ಬಂದ್ರೆ ಸಾಕು ಅಂತ ಹೇಳಿ. ಯಾವುದು ನಿಮ್ಮ ಪಕ್ಷದ ಹೈಕಮಾಂಡ್ ಇಲ್ಲಲ್ಲ, ನಾವು ಸ್ಪೀಕರ್ ಅಂತ ನಮಗೆ ಪಕ್ಷದಲ್ಲಿ ಯಾವುದೇ ಇದು ಇಲ್ಲಲ್ಲ, ಕನೆಕ್ಷನ್ ಇಲ್ಲಲ್ಲ. Just before the press conference, since you were a little late, he thought that you have got received a call from High Command. ಥ್ಯಾಂಕ್ ಯು ಫಾರ್ ಯುವರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.